ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯುದ್ಧ ನಿಂತಿದೆ, 5 ದಿವಸದ ಕದರಿ ಆಗಿದೆ. ರೇಟು ತಿರ್ಗಾ ಅದೇ ರೀತಿ ಜಂಪ್ ಆಗ್ತಾ ಇದೆ. ಇವತ್ತು ಬಂಗಾರ ಸುಮಾರು 10 ಗ್ರಾಮಿಗೆ 3,400 ಜಾಸ್ತಿ ಆಗಿದೆ. 13,445 ಗ್ರಾಮಿಗೆ. ಚೊಕ್ಕ ಬಂಗಾರ 999 14,550, ಸುಮಾರು 4,600 ರೂಪಾಯಿ ಜಾಸ್ತಿ ಆಗಿದೆ 10 ಗ್ರಾಮಿಗೆ. ಬೆಳ್ಳಿ 1 ಕೆಜಿಗೆ 2,41,500, ನಿನ್ನೆ 2,30,000, ಸುಮಾರು 11,500 ರೂಪಾಯಿ ಜಾಸ್ತಿ ಆಗಿದೆ. ಯುದ್ಧ ನಿಂತ ಮೇಲೆ ಕಾಮನ್ ಆಗಿ ಇದು ಜಂಪ್ ಇಫೆಕ್ಟ್ ಇರೋದೆಯಾ, ಕ್ರಮೇಣ ಜಾಸ್ತಿ ಏರ್ತಾ ಹೋಗುತ್ತೆ. ಧನ್ಯವಾದ. ಆದಷ್ಟು ಬೇಗ ಮತ್ತು ಎಷ್ಟಾಗುತ್ತಾ ಒಂದು ಅರ್ಧ ಗ್ರಾಮ, 1 ಗ್ರಾಮ, 2 ಗ್ರಾಮ ನಿಮ್ಮ ಈ ಸೇವಿಂಗ್ಸನ್ನು ಗೋಲ್ಡಿಗೆ ಹಾಕ್ತಾ ಹೋಗಿ. ಯಾಕಂದರೆ ನೆಕ್ಸ್ಟು ಲಾಕ್ಡೌನು ಇವೆಲ್ಲ ಶುರು ಆಗ್ಬೋದು. ಆದಷ್ಟು ನಿಮಗೆ ಯಾವಾಗೂ ಒಂದು ಆಪತ್ತು ಬಾಂಧವ ಇರುತ್ತೆ ಬಂಗಾರ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಗುಡ್ ಮಾರ್ನಿಂಗ್ ಹೇಳಲಿಕ್ಕೂ, ನಮ್ಮ ಟ್ರಂಪ್ ಸಾಹೇಬರು ಗುಡ್ ಮಾರ್ನಿಂಗ್ ಹೇಳಲಿಕ್ಕೂ, ಗುಡ್ ಆಫ್ಟರ್ನೂನ್ ಹೇಳಲಿಕ್ಕೂ ಭಾಳ ಡಿಫ್ರೆನ್ಸ್ ಆಗ್ತಾಯಿದೆ. ಅವರು ಒಂದು ಗುಡ್ ಮಾರ್ನಿಂಗ್ ಹೇಳಿದ ಕೂಡ ಮನ್ಸು ದಸ್ ಆಗುತ್ತೆ, ಏನಿದೆ ಅಂತ. ಮೊದಲೇ ಟ್ಯಾಕ್ಸು, ಚಾರ್ಜಸ್ಸು, ಸುಂಕ ಸಮರ, ಆ ದೇಶದ ಮೇಲೆ ಸುಂಕ ಸಮರ, ಈ ದೇಶದ ಮೇಲೆ ಸುಂಕ ಸಮರ, 20%, 50%, 100%. ಈಗ ಆ ದೇಶದ ಮೇಲೆ ಯುದ್ಧ, ವೆನೆಜುವೆಲಾ ಮೇಲೆ ಯುದ್ಧ, ಇರಾನ್ ಮೇಲೆ ಯುದ್ಧ, ಜಗತ್ತು ಒನ್ ಟೈಪ್ ಭಯದಲ್ಲಿ ನಡೀತಾ ಇದೆ. ತುಂಬ ಮನಸ್ಸಿಗೆ ನೋವು ಅನಿಸುತ್ತೆ, ತುಂಬ ಮನಸ್ಸಿಗೆ ಹೆದರಿಕೆ ಅನಿಸುತ್ತೆ. ಎಲ್ಲ ಕಡೆಗೆ ಯುದ್ಧದ ಭೀತಿ, ಹಾಹಾಕಾರ. ಮತ್ತೊಮ್ಮೆ 5 ವರ್ಷ ನಂತರ ಈ ಲಾಕ್ಡೌನ್ ಏನು ಬರ್ತಾ ಇದೆ, ಭಯಾನಕ ಲಾಕ್ಡೌನ್. ಅದು ಈ ಸಲ ಲಾಕ್ಡೌನು ಈ ವೈರಸ್ಸಿನ ಲಾಕ್ಡೌನ್ ಅಲ್ಲ, ಇದು ಒಂದು ಇಂಧನ ಲಾಕ್ಡೌನ್, ಅಂದರೆ ಎನರ್ಜಿ ಲಾಕ್ಡೌನ್. ನಾವು ಪುಣ್ಯ ಮಾಡಿದವರು ನಮ್ಮ ಭಾರತ ಮಾತೆ ಮಡಿಲಿದ್ದೀವಿ. ಅಕ್ಕಪಕ್ಕದ ದೇಶ ನೋಡಿ, ಶ್ರೀಲಂಕಾ ಈಗಲೇ ಖಾಸಗಿ ವಾರಕ್ಕೆ 15 ಲೀಟರ್ ಮಾತ್ರ ಪೆಟ್ರೋಲು. ಶಾಲೆ, ವಿಶ್ವವಿದ್ಯಾಲಯ, ಅನಿವಾರ್ಯ ಅಲ್ಲದ ಎಲ್ಲ ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿ ಸಾರ್ವಜನಿಕವಾಗಿ ರಜೆ ಘೋಷಿಸಲಾಗಿದೆ. ಪಕ್ಕದ ಪಾಕಿಸ್ತಾನ್ ಆಲ್ರೆಡಿ ಪಾಪರಾಗಿದೆ. ಅಲ್ಲಿ ಸರ್ಕಾರಿ ಇಲಾಖೆಗಳೆಲ್ಲ 50% ಅಷ್ಟೇ ಇಂಧನ ಪೂರೈಕೆ. ಎಲ್ಲ ಸರ್ಕಾರಿ ನೌಕರರಿಗೆ ವಾರಕ್ಕೆ 4 ದಿವಸ ಕೆಲಸ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು ತುಂಬ ಹೈ ಹೋಗಿದೆ. ಅಲ್ಲಿಂದ ಕರೆನ್ಸಿ ವೀಕ್ ಇದೆ. ಬಾಂಗ್ಲಾದೇಶಲ್ಲೂ ಸೇಮ್. ದಿನಕ್ಕೆ ಈಗಲೇ 5 ಗಂಟೆ ಪವರ್ ಕಟ್ ಮಾಡ್ತಾ ಇದ್ದಾರೆ. ಕಡ್ಡಾಯವಾಗಿ ಆನ್ಲೈನ್ ಕ್ಲಾಸ್. ನೇಪಾಳದಲ್ಲೂ ಪೆಟ್ರೋಲ್ ರೇಟು 15 ರೂಪಾಯಿ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ 10 ರೂಪಾಯಿ ಜಾಸ್ತಿ ಆಗಿದೆ. ಯಾಕಂದರೆ ಇಂಡಿಯನ್ ಕರೆನ್ಸಿಗಿಂತ ಭಾಳ ವೀಕ್ ಇದೆ ಅದರದ್ದು. ಇವರಿಂದ ನನ್ನ ಗೊತ್ತಿದ್ದ ಪ್ರಕಾರ 190-200 ರೂಪಾಯಿ ಏನೋ ಪೆಟ್ರೋಲ್ ಅಂತ ಕೇಳಿದ್ದೀನಿ. ಸಮಾವೇಶ ಸಂಖ್ಯೆ ಆಧರಿಸಿ ಅವರು ಡೀಸೆಲ್ ಹಾಕ್ತಿದ್ದಾರೆ ಅಂತ ಕೇಳಿದೆ. ಭೂತಾನ್ದು ಅದೇ ಪರಿಸ್ಥಿತಿ ಆಗಿದೆ. ಅಲ್ಲಂತೂ ಕಂಪಲ್ಸರಿ ಕ್ಯಾನಲ್ಲಿ ಡೀಸೆಲ್ ಪೆಟ್ರೋಲ್ ಕೊಡೋದೇ ಇಲ್ಲ. ಮಯನ್ಮಾರ್ದಲ್ಲೂ ಸೇಮ್ ಸಮಾವೇಶ ಸಂಖ್ಯೆಯಲ್ಲಿ ತೈಲ ಕೊರತೆಯಿಂದ ಇವೆಲ್ಲ ದೇಶ ಮ್ಯಾಕ್ಸಿಮಮ್ ಎಲ್ಲ ಕಡೆಗೆ ಪೆಟ್ರೋಲ್ ಬಂಕ್ಗಳ ಸ್ಟಾಪ್ ಆಗಿದೆ. ಫಿಲಿಪೈನ್ಸ್ ಸರ್ಕಾರಿ ನೌಕರರಿಗೆ ವಾರಕ್ಕೆ 4 ದಿವಸ ಮಾತ್ರ ಕೆಲಸ. ಅನಗತ್ಯ ಪ್ರಯಾಣಕ್ಕೆ ನಿರ್ಬಂಧ. ಈಜಿಪ್ಟ್ ಎಲ್ಲ ಮಾಲ್, ರೆಸ್ಟೋರೆಂಟ್ಗಳೆಲ್ಲ ರಾತ್ರಿ 8:30-9 ಗಂಟೆಗೆ ಸ್ಟ್ರಿಕ್ಟ್ಲಿ ಬಂತು. ಎಲ್ಲ ಸರ್ಕಾರಿ ಕಚೇರಿಗಳು ಸಂಜೆ 6 ಗಂಟೆಗೆ ಕ್ಲೋಸ್. ಯಾವುದೇ ಜಾಹೀರಾತು ಫಲಕಕ್ಕೂ ಪವರ್ ಕನೆಕ್ಷನ್ ಇಲ್ಲ, ಆನ್ ಮಾಡೋಂಗಿಲ್ಲ. ಕಿನ್ಯಾ ಅಂತೂ ಅನೌನ್ಸ್ ಮಾಡಿಬಿಟ್ಟಿದೆ. ಕಿನ್ಯಾ ಈಗ ಏಪ್ರಿಲ್ ಮಧ್ಯದ ನಂತರ ವಿಮಾನ ಎಲ್ಲ ಸ್ಟಾಪ್ ಆಗ್ತಾಯಿದೆ. ಎಲ್ಲ ತೈಲ ಬಂದಾಗಿದೆ. ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ದೇಶದವರು ಫ್ಲೈಟ್ಗಳನ್ನು ಬಂದ್ ಮಾಡ್ತಾಯಿದ್ದಾರೆ. ಎಲ್ಲ ವರ್ಕ್ ಫ್ರಮ್ ಹೋಮ್ ಶುರು ಆಗ್ತಾಯಿದೆ. ನಾವು ಪುಣ್ಯ ಮಾಡಿದ್ರು, ತಾಯಿ ಭಾರತೀಯ ಮಡಿಲಿನಲ್ಲಿ ಇದ್ದವರು ನಮಗೆ ಇನ್ನೂ ಈ ಬಿಸಿ ತಟ್ಟಿಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ
ನರೇಂದ್ರ ಮೋದಿಯವರ ಮುಂದಾಲೋಚನೆಯಲ್ಲಿ ಇನ್ನು ನಾವು ಸೇಫರ್ ಆಗಿದ್ದೀವಿ. ಅದು ನಾವು ತುಂಬ ಪ್ರಿಕಾಷನ್ಸ್ ತಗೋಬೇಕಾಗಿದೆ ಇನ್ನು ಮುಂದೆ. ನಿನ್ನೆ ನಮ್ಮ ಹೆಮ್ಮೆಯ ಪ್ರಧಾನಿಯವರು ಲೋಕಸಭೆಯಲ್ಲಿ ಒಂದು ಅದ್ಭುತವಾದ ಭಾಷಣ ಮಾಡಿದರು. ಎನರ್ಜಿ ಲಾಕ್ಡೌನ್ ಬಗ್ಗೆ ನೀವು ನೋಡಿರ್ಬೋದು ಈ ಪೇಪರ್ನಲ್ಲಿ. ನಾನು ಇದ್ರ ಲಾಸ್ಟಿಗೆ ಒಂದು ಸಣ್ಣ ಒಂದು ಕ್ಲಿಪ್ ನಿಮಗೆ ವಿಡಿಯೋ ಆ್ಯಡ್ ಮಾಡ್ತೀನಿ ಸ್ಟಾರ್ಟಿಂಗ್ದು. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. धीरज के साथ, संयम के साथ, शांत मन से हमें हर चुनौती का मुकाबला करना है और यही हमारी पहचान है, यही हमारी ताकत है. ಈ ಲಾಕ್ಡೌನು ಏನು ಲಾಕ್ಡೌನ್ ಹೇಳಿದ್ರು ಅಂತ ಟೆನ್ಷನ್ ಆಗಿರ್ಬೋದು. ನನಗೆ ಗೊತ್ತಿದ್ದಷ್ಟು, ನನಗೆ ಗೊತ್ತಾಗೋದಷ್ಟು ನಾನು ಹೇಳ್ತೀನಿ. ಈ ಲಾಕ್ಡೌನಲ್ಲಿ ಆದ 5 ವರ್ಷ ಹಿಂದೆ ನಾವು ಅನುಭವಿಸಿದ್ದ ಆ ನೋವು, ಆ ಮಾಸ್ಕು, ಆ ಸ್ಯಾನಿಟೈಸರು, ಇಂಥ ಪ್ರಾಬ್ಲಮ್ ಇಲ್ಲ. ಇದೊಂದು ಎನರ್ಜಿ ಲಾಕ್ಡೌನ್. ಈಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಗ್ಯಾಸ್ ಸಿಲಿಂಡರ್ ಇಲ್ಲ, ಗ್ಯಾಸ್ ಟ್ರಬಲ್. ಆಲ್ಮೋಸ್ಟು ಬೆಂಗಳೂರಲ್ಲಂತೂ ಒಂದು 20% ಎಲ್ಲ ರೆಸ್ಟೋರೆಂಟ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಪಿ ಜಿಗಳಿಗೆ ಪ್ರತಿಯೊಂದಕ್ಕೂ ತೊಂದರೆ ಇದೆ. ಹಾಗೆ ಪೆಟ್ರೋಲ್ ಬಂಕಲ್ಲಿ ಕ್ಯೂ ನಿಂತಿದ್ದಾರೆ ಜನ. ಆದರೆ ನನಗೆ ಒಂದು ನೋವು ಅನಿಸ್ತು. ನಾನು ಇವತ್ತು ಟಿ ವಿಲೂ ನೋಡಿದೆ, ಪೆಟ್ರೋಲ್ ಬಂಕಲ್ಲಿ ಕ್ಯಾನಲ್ಲಿ ಪೆಟ್ರೋಲ್ ತುಂಬಿಕೊಡ್ತಾರೆ. ದಯವಿಟ್ಟು ಮಾನ್ಯ ಗೌರ್ಮೆಂಟು ಇದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೋಬೇಕು. ಯಾಕಂದರೆ ಈ ಪೆಟ್ರೋಲು ಕ್ಯಾನಲ್ಲಿ ತುಂಬಿದಾಗ ಅದು ಬೇರೆ ಕಡೆ ಹೋಗಿ ಅವರು ಮಾರಾಟ ಮಾಡೋ ಕೆಲಸನೂ ಮಾಡ್ಬೋದು. ಇಲ್ಲಪ್ಪ ನಮ್ಮದು ಈಗೆಲ್ಲ ಮನೆ ಒಂದಕ್ಕೊಂದು ಟಚ್ ಆಗಿರ್ತವೆ. ಏನೂ ಒಂದು ಇನ್ಸಿಡೆಂಟ್ ಆಗಿ, ಒಂದು ಅಪಾಯಕಾರಿ ಬೆಳವಣಿಗೆ ಆಗಿ ಸ್ಪ್ರೆಡ್ ಆಗ್ಬೋದು. ಹಾಗಾಗಿ ಕ್ಯಾನಲ್ಲಿ ಪೆಟ್ರೋಲ್ ಸ್ಟಾಕ್ ಮಾಡೋ ಬಗ್ಗೆ, ಮತ್ತು ಹಿಂಗೆ ಸ್ಟಾಕ್ ಮಾಡ್ತಾ ಆಟೋಮೆಟಿಕ್ಕು ಸ್ಟಾಕ್ ಕಮ್ಮಿ ಆಗಿ ಆರ್ಟಿಫಿಷಿಯಲ್ ಆಗಿ ಮತ್ತು ನಮಗೆ ಅದರ ಇಂಪಾರ್ಟೆನ್ಸು ಮತ್ತು ಕೊರತೆ ಬೀಳ್ಬೋದು. ಹಾಗಾಗಿ ಕ್ಯಾನಲ್ಲಿ ಪೆಟ್ರೋಲ್ ಹಾಕೋದನ್ನು ದಯವಿಟ್ಟು ಅದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಕೊರೋನಾ ಟೈಮಲ್ಲಿ ಏನೆಲ್ಲ ಅನಾನುಕೂಲತೆ ಆಯಿತು, ಏನೇನು ತ್ರಾಸಾಯಿತು, ವರ್ಕ್ ಫ್ರಮ್ ಹೋಮು ಎಲ್ಲ ಎಷ್ಟು ತ್ರಾಸಾಯಿತು, ಇದು ಎಲ್ಲ ನಮಗೆ ಗೊತ್ತಿದೆ. ಅಂಥ ಕೊರೋನಾನೇ ಫೇಸ್ ಮಾಡ್ಕೊಂಡ್ಬಂದವರು ನಾವು ಒಳಗೆ ತುಂಬ ಸ್ಟ್ರಾಂಗ್ ಆಗಿದ್ದೀವಿ. ಬಟ್ ನಮ್ಮ ಖರ್ಚು ವೆಚ್ಚ ಇವುಗಳನ್ನೆಲ್ಲ ಆದಷ್ಟು ಇವಾಗ ಕಂಟ್ರೋಲ್ ಮಾಡಬೇಕು. ಕೈಯಲ್ಲಿ ಕ್ಯಾಶ್ ಇಟ್ಕೋಬೇಕು. ಬಂಗಾರನ ಫಿಸಿಕಲಿ ಆಗಿ ಕೈಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನೊಂದು ನಿಮಗೆ ಜ್ಯುವೆಲ್ಲರ್ಸ್ ಆಗಿ ಹೇಳ್ತಾ ಇಲ್ಲ. ಒಂದು 5-6 ವರ್ಷ ಹಿಂದೆ 2019 ಫಸ್ಟ್ ಲಾಕ್ಡೌನು, 2020 ಸೆಕೆಂಡ್ ಲಾಕ್ಡೌನಲ್ಲಿ ಹೀಗೆ ರಾತ್ರಿ 2 ಗಂಟೆ, 3 ಗಂಟೆ, 4 ಗಂಟೆಗೆಲ್ಲ ನನ್ನ ಕಸ್ಟಮರ್ಸ್, ನನ್ನ ಆತ್ಮೀಯ ನನ್ನ ಬಂಗಾರ ತೊಗೊಂಡರು, ನಂಗೆ ಗೊತ್ತಿದ್ದರು, ಪರಿಚಯ, ನನ್ನ ಫ್ರೆಂಡ್ಸ್ ಎಲ್ಲ ಗೋಲ್ಡ್ ತೊಗೊಂಬರ್ತಿದ್ರು. ದೀಪ ಹಾಸ್ಪಿಟ್ಲ್ ಬಿಲ್ಲು 3 ಲಕ್ಷ ಆಗಿದ್ದನೋ 4 ಲಕ್ಷ ಆಗಿದ್ದನೋ ಅದನ್ನು ತುಂಬಬೇಕು ಅಂಥೇಳಿ ಮಧ್ಯರಾತ್ರಿಗೆಲ್ಲ ಗೋಲ್ಡು ಸೇಲ್ ಮಾಡಿ ಕ್ಯಾಶ್ ಒಯ್ದು ಹಾಸ್ಪಿಟ್ಲ್ ತುಂಬಿದ್ದು. ಬಂಗಾರ ಒಂದು ಆಪತ್ನಿಧಿ. ಅವಾಗ ನನಗೆ ಕ್ಲಿಯರಾಗಿ ಅದರ ಅನುಕೂಲ, ಅದರ ಅವಶ್ಯಕತೆ, ಅದರ ಇಂಪಾರ್ಟೆನ್ಸ್ ಗೊತ್ತಾಯಿತು. ನಮಗೂ ಕೈಯಲ್ಲಿ ಕ್ಯಾಶ್ ಇಲ್ಲ, ಬೆಳಗ್ಗೆ ಬ್ಯಾಂಕಿಗೆ ಹೋಗಬೇಕು, ಹಾಗೆ ಹೀಗೆ ಮಾಡಿ ಒಟ್ಟು ಮಾಡಿ ಸ್ಟಾಕ್ ಮಾಡಬೇಕು. ಈಗ ಹೆಲ್ತ್ ಇಶ್ಯೂ. ಹಾಗಾಗಿ ಆದಷ್ಟು ಸ್ವಲ್ಪ ದಿನ ಇದೊಂದು 4-5 ತಿಂಗಳು ಭಯಾನಕ ಇರುತ್ತೆ ಮೂಮೆಂಟು. ಕೈಯಲ್ಲಿ ಕ್ಯಾಶ್ ಇಟ್ಕೊಳ್ಳಿ, ಗೋಲ್ಡ್ ಇಟ್ಕೊಳ್ಳಿ. ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ. ಕೊರೋನಾ ಫೇಸ್ ಮಾಡಿದವರು, ಬಟ್ ಇದೇ ಮೂಮೆಂಟು, ಯಾಕಂದರೆ ಇವರು ಸುಮಾರು ಡೀಸೆಲ್ ಟ್ಯಾಂಕರು ಎಲ್ಲನೂ ಹಾಳು ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿದ್ದಾರೆ. ಇದೆಲ್ಲ ಪರಿಸ್ಥಿತಿ ಮತ್ತು ಸರಿ ಲೆವೆಲ್ ಆಗಬೇಕಂದ್ರೆ ಎಷ್ಟು ಟೈಮ್ ತೊಗೊಳ್ತಾ ಹೇಳಿಕ್ಕಾಗೋದಿಲ್ಲ. ಹಾಗಾಗಿ ಯಾವ ವಸ್ತು, ಯಾವ ಕಿರಾಣಿ, ಏನು ತರಕಾರಿ, ಏನು ಪ್ರತಿಯೊಂದು ಯಾವುದು ಎಲ್ಲಿ ಯಾವ ರೀತಿ ಮುಟ್ಟುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ. ಆದಷ್ಟು ಅನವಶ್ಯ ಪ್ರಯಾಣ ಬೇಡ. ದೊಡ್ಡ ಕಾಸ್ಟ್ಲಿ ಗಾಡಿ ತೊಗೊಳ್ಳೋದು, ಖರ್ಚುಗಳನ್ನು
ಆದಷ್ಟು ಸ್ವಲ್ಪ ದಿನ ಅವಾಯ್ಡ್ ಮಾಡಲೇಬೇಕು ನಾವು. ಯಾಕಂದರೆ ಇದು ಈಗ ಆಗಿದ್ದು ಯುದ್ಧದ ಪರಿಣಾಮ ಕ್ರಮೇಣ ನಮಗೆ ಹೆಂಗೂ ಗೊತ್ತಾಗ್ಬೋದು. ಯಾಕಂದರೆ ಈಗ ಆಗಿದ್ದು ಯುದ್ಧ ಇದೊಂದು ಕೆಮಿಕಲ್ ವಾರು, ಭಯಾನಕ ವಾರು. ಇದು ಎಲ್ಲ ಗಾಳಿ ಸೇರ್ಕೊಂಡ್ಬಿಟ್ಟಿದೆ. ನಾಳೆದು ಗಾಳಿ ತೇಲ್ಕೊಂಡು ನಮ್ಮ ದೇಶದ ಬಗ್ಗೆ ಬರ್ಬೋದು. ಅದು ಏನೂ ಪರಿಣಾಮ ತೋರಿಸ್ಬೋದು. ನಾವೆಲ್ಲದಕ್ಕೂ ರೆಡಿಯಾಗಿರಬೇಕು. ಮಿಡ್ಲ್ ಈಸ್ಟ್ನಲ್ಲಿ ಇನ್ನು ಪರಮಾಣು ಯೂನಿಟ್ ಮೇಲೆ ಅಟ್ಯಾಕ್ ಆಗಿಲ್ಲ. ಅದು ಏನಾದರೂ ಲೀಕೇಜ್ ಶುರು ಆಗಿಬಿಟ್ರೆ ಭಾರಿ ಅನಾಹುತ. ನಾಳೆ ಕೇಂದ್ರ ಸರ್ಕಾರದ ಒಂದು ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ಮಾನ್ಯ ರಾಜನಾಥ್ ಸಿಂಗ್ ಸರ್ ಕರೆದಿದ್ದಾರೆ. ಇವರೆಲ್ಲ ಪ್ರಯತ್ನದಿಂದ 2 ಹಡಗು ಆಲ್ರೆಡಿ ಇಂಡಿಯಾ ಹತ್ರ ಬಂದಿದೆ. ಇನ್ನು 21 ಹಡಗೇನೋ ಇಂಡಿಯಾದಲ್ಲಿ ಸಿಕ್ಕೊಂಡಿದೆ ಅಂತೆ. ಅದು ತರಿಸಲಿಕ್ಕೆ ಭಾರತ ಸರ್ಕಾರ ಭಾಳ ಪ್ರಯತ್ನ ಮಾಡ್ತಾ ಇದೆ. ಯಾಕಂದರೆ ನಮ್ಮದು 60% LPG ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಮೊದಲೇ 27 ದೇಶದಿಂದ ಇಂಪೋರ್ಟ್ ಮಾಡ್ಕೋತಿದ್ವಿ, ಇವಾಗ 41 ದೇಶದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಭಾರತಾಂಬೆಯ ಮಕ್ಕಳು ಸುಮಾರು 1 ಕೋಟಿ ಜನ ಹೊರಗಿದ್ದಾರೆ. ಭಾರತ ಸರ್ಕಾರ ಈಗಾಗಲೇ ಒಂದು 3.5 ಲಕ್ಷ ಜನನ್ನು ವಾಪಸ್ಸು ತಾಯಿ ಮಡಿಲಿಗೆ ಬಂದಿದ್ದಾರೆ. ಇನ್ನೂ ಅಷ್ಟು ಜನ ಇದ್ದಾರೆ, ಅವರನ್ನು ಕರೆಸ್ಕೊಳ್ಳೋರು ವ್ಯವಸ್ಥೆ ಆಗಬೇಕು. ಇದರ ಮಧ್ಯೆ ನಿಮಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ದಯವಿಟ್ಟು ಆದಷ್ಟು ಎಲ್ಲರೂ ಈ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಮಾಡ್ಕೊಳ್ಳಿ. ತುಂಬ ಕಂಪ್ನಿ ಇದ್ದಾವೆ, ನಾನು ಆ ಕಂಪ್ನಿ ಹೇಳಿಲ್ಲ, ನಾನು ಮಾಡ್ಕೊಂಡಿದ್ದೀನಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಜಾಸ್ತಿ ಇರೋದಿಲ್ಲ, ಅವರು ವರ್ಷ ಒಂದು ನಾಮಿನಲ್ ಅವ್ರ ಫೀಸಸ್ ಇರುತ್ತೆ. ಇದು ನಾಳೆ ನಮ್ಮ ಹಾಸ್ಪಿಟ್ಲಲ್ಲಿ ಕೊರೋನಾ ಟೈಮ್ ನಾವು ಅನುಭವಿಸಿದ್ದೀವಿ. ಎಷ್ಟೇ ಬಿಲ್ ಆದರೂ ಇನ್ನು ಹೆಲ್ತ್ ಕಾರ್ಡ್ಗಳು ತುಂಬ ಯೂಸ್ಫುಲ್ ಇರುತ್ತೆ. ಇದನ್ನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಶುಭ ದಿನ. ಜೈ ಕರ್ನಾಟಕ, ಜೈ ಹಿಂದ್.